ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಅಭಯ ನಮ್ಮ ಅಮ್ಮನಾಣ ಈ ನಡುವೆ ಮಾತಾಡೋದೇ ಬಿಟ್ಬಿಟ್ಟಿದ್ನಪ್ಪ. ಯಾಕಂದ್ರೆ ಒಂದು ಮಾತಾಡಿದ್ರೆ ಅದು 16 ಆತದ. ಆ ಅಮ್ಮನ ಪಾರ್ವತಮ್ಮನ ಮಗಳನ್ನೇನೋ ಬೈತಾ ಇದ್ಲು. ರಂಕಮುಂಡೆ 3 ಹೊತ್ತು ಮೊಬೈಲ್ ತಿಡ್ಕೊಂಡ್ ಕೂತಿರ್ತೀಯ, ಒಂದು ಪಂಗನ್ನಲ್ಲ ಒಂದು ಪಾಠನಲ್ಲ, ಹೋದ್ಮನೆಯಾಗ ಏನು ಬಾಳೆ ಬೋಕಿಗಳು ಹಾಕ್ತೀಯ ಅಂತ ಬೈತಾ ಇದ್ಲು. ನಾನು ಏನು ಹೆಣ್ಣು ಮಗು ಹಂಗೆ ಬೈತಾ ಇದೆಯಾ ಅಂತ ಹೇಳ್ಬಿಟ್ಟು ಆ ಹೆಣ್ಣು ಮಗು ಕೂರಿಸ್ಕೊಂಡು ಹೇಳಿದ್ನಿ, ಅಮ್ಮಯ್ಯ ಹಂಗೆಲ್ಲ ಮಾಡಬಾರ್ದಮ್ಮಯ್ಯ, ಕೈಗೆ ಸಿಕ್ಕಿರೋ ಕೆಲಸ ಎಲ್ಲ ಮಾಡಬೇಕು, ಮನೆಗೆಲ್ಲ ಜನರನ್ನೆಲ್ಲ ಚೆನ್ನಾಗಿ ಭಾವಿಸ್ಬೇಕು ಅಂತ ಹೇಳಿದ್ನಪ್ಪ. ಭಾವನೆಗಳು ಮುಖ್ಯ ಅಮ್ಮಯ್ಯ ಅಂತ ಹೇಳಿದ್ನೆ. ಅಪ್ಪಯ್ಯ 3 ದಿವಸ ಅವ್ರ ಭಾವನ ಜೊತೆ ಹೊಡೆಯಕ್ ಬಿಟ್ಟವಳೆ. ನಮ್ಮ ಅಮ್ಮನ ನಾನು ಹೇಳ್ಕೊಟ್ಟಿದ್ದೇನೋ ಭಾವನೆಗಳು ಮುಖ್ಯ ಅಮ್ಮಯ್ಯ ಅಂತಂದ್ರೆ, ಆ ರಂಕಮುಂಡೆ ಅವ್ರ ಭಾವನೆ ಮುಖ್ಯ ಅಂತ ಹೇಳ್ಬಿಟ್ಟು ಅವ್ರ ಭಾವನೆಯಿಂದ ಹೊಡೆಯಕ್ ಬಿಟ್ಟವಳೆ. ಅವ್ರ ಅಪ್ಪನ ಅವ್ರ ಅಮ್ಮನ ಯಾರು ನಿಂಗೆ ಕೇಳ್ಕೊಟ್ಟಿದ್ದು ಅಂತ ಕೇಳಿದ್ರೆ ಮಂಜಣ್ಣು ಅಂತ ಹೇಳಿದ್ಲಂತೆ. ಅದಕ್ಕೆ ಅಪ್ಪ ಮಾತಾಡದೆ ಬಿಟ್ಬಿಟ್ಟಿದ್ನಿ. ನನ್ನ ಮಗನ ನಮ್ಮೂರನ ಶಂಕರ್ನ 50 ವರ್ಷ ಆಗೈತೆ, ಅಶ್ವತ್ ಕಟ್ಟೆ ಹತ್ರ ಕೂತ್ಕೊಂಡ ತೂಗುಡಿಸ್ತಾ ಇದ್ನ. ಏಯ್ ಯಾಕ ನನ್ನ ಮಗನ ಕೂತ್ಕೊಂಡು ತೂಗುಡಿಸ್ತಾ ಇದ್ಯಾ ಅಂತಂದ್ಯ. ಅಣ್ಣ ಶುಗರ್ ಬಂದ್ಬಿಟ್ಟದೆ ಅಣ್ಣ, ಏನ್ ಮಾಡ್ಲಿ ಅಂತಂದ. ಅಪ್ಪಯ್ಯ ಲೇ ಬೆಳಗ್ಗೆ 4 ಆ ಬ್ರಾಹ್ಮಿ ಮುಹೂರ್ತಾಗ ಎದ್ದುಬಿಟ್ಟು ಬೆವರು ಸುರ್ಸಿ ವ್ಯಾಯಾಮ ಮಾಡ, ಶುಗರ್ ಎಲ್ಲ ಓಡಾಗಿ ಬಿಡ್ತದೆ ಅಂತ ಹೇಳಿದ್ಯ. ಆ ಪಾಪ ನನ್ನ ಮಗನು ದಿನಾ 4 ಗಂಟೆಗೆ ಇಂಟ್ರಿ ನೆಪ್ಸವನು. ಅಮ್ಮಯ್ಯ ಮುಂಜಾನೆ ಏನೋ ಹೇಳವನ್ ಎದ್ದೇಳೋ, ಅಮ್ಮಯ್ಯ ಮುಂಜಾನೆ ಏನೋ ಹೇಳವನ್ ಎದ್ದೇಳೋ ಅಂತ. ನಾನು ಹೇಳಿದ್ದ ಬೆವರು ಸುರಿಸಿ ವ್ಯಾಯಾಮ ಮಾಡ್ಬೇಕು ಅಂತ. ಆ ಕೋತ್ ನನ್ನ ಮಗನ ಅದೇನು ಅರ್ಥ ಮಾಡಿ ಹೆಣ್ಣ ಅದೇನಪ್ಪ. ಆಯಮ್ಮನು ನಮ್ಮ ಮನೆಗಂಟ ಬಂದ್ಬಿಟ್ಟಾಳ, ನೀನು ಮಕ್ಕಳನ್ನ ಕೆರಾಕ ಏನು ಕೋತ್ ಮಾತುಗಳು ಗಬ್ಬು ಬುದ್ಧಿಗಳಲ್ಲಿ ಹೇಳ್ಕೊಟ್ಟಿದ್ಯ ನಮ್ಮ ಯಜಮಾನಕ ಅಂತ. ನಮ್ಮ ಅಮ್ಮನಾಣೆ ಅದಕ್ಕೆಪ್ಪ ಮಾತಾಡೋದೇ ಬಿಟ್ಬಿಟ್ಟಿನಿ. ದೇವ್ರಾಣೆ 45 ವರ್ಷ ಆಗಿದೆ ನಂಗೆ, ಇವಾಗ ಇನ್ನ ಜಾಸ್ತಿ ಆಗಿದೆ. ಹೇಳಕ್ ಹೋಗ್ಬೇಡ್ರಿ ಬಿಡ, ಯಾರು ಎಣ್ಣೆ ಕೊಡ್ತಾ ಇಲ್ಲ ಭಯ. ಪಾಪ ನನ್ನ ಮಕ್ಕಳು ರೈತರಿಗೆ ಯಾರು ಎಣ್ಣೆ ಕೊಡ್ತಾ ಇಲ್ಲ. ವ್ಯವಸಾಯ ನೀನ್ ಸಾಯ ನಾನ್ ಸಾಯ ಮನ್ ಮಕ್ಕಳೆಲ್ಲ ಸಾಯ ಅನ್ಕೊಂಡ ರೈತರಿಗೆ ಯಾರು ಎಣ್ಣೆ ಕೊಡ್ತಾ ಇಲ್ಲ. ನಮ್ಮ ಅಮ್ಮನಾಣೆ ಏನು ಮಾಡೋದು, ಕಾದು ಕೆಂಡಾಗೆ ಬಿಟ್ಟಿದ್ ನಮ್ಮ ಅಮ್ಮನಾಣೆ. ಯಜಮಾನ್ರೆ ಎಂಚಿ ಮೇಲೆ ಕೂತ್ಕೊಂಡಿದ್ನ ಬಹು ಶಾನ ಬಾಧೆ ಆಗೇ ಬಿಟ್ಟದ್ ನಂಕ, ಏನು ಮಾಡಕ್ ಇಲ್ಲ. ಅದ್ಯಾರೋ ಅಮ್ಮಯ್ಯನ ಆಂಟಿ ಅಂತ ಹುಡುಗಿ ದಿನ ಇಲ್ಲೇ ಬಸ್ಸು ಕಾಯ್ತಾ ಇರ್ತಾಳ. ನೋಡಕ್ಕೇನ ಸಾಕಾತಾಗವಳೆ. 1 ತಿಂಗಳಿಂದ ನೋಡ್ತಾ ಇದ್ದೀನಿ. ನೋಡೋಣ ಜೋಳ ಕಾಳುಗಳು 1-2 ಹಾಕ್ತೀನಿ, ಏನಂತ ತಿಂತದೇನ ಕೋಳೆ. ಸಾಕಾತಾಗವಳೆ. ಯಾವೂರು? ಪಾಕ್ರಳ್ಳಿ. ಪಾಕರಳ್ಳಿಯ? ಪಕ್ವಾಗಿದೆ ಬಿಡು. ಸಖತ ಕಾಣಿಸ್ತೀರಿ ನೋಡಕ. ಏನ್ ತಿನ್ನೋದ್ ನೀವು ಒಟ್ಟಿಕ? ಅನ್ನ. ಅನ್ನ ತಿನ್ನೋರಿ ಹಿಂಗಿರಲ್ಲೇ. ಸಗಣಿ ತಿಂತೀನಿ. ಸಗಣಿ ತಿಂತಾಳೆ ಅಂತಪ್ಪ ಅನ್ಕಂಡೆ. ಅದಕ್ಕೆ ಇರ್ಬೇಕು ಒಂದು ಟ್ರ್ಯಾಕ್ಟರ್ ಲೋಡ್ ಸಗಣಿ 8,000 ರೂಪಾಯಿ ಆಗಿಬಿಟ್ಟದ ನಮ್ಮ ಅಮ್ಮನಾಣೆ. ಹೌದಾ? ನೀವು ಹೆಂಗೆ ಸಗಣಿ ತಿನ್ನೋದು? ಪ್ಲೇಟಾಗ ಹಾಕೊಂಡು ತಿಂತೀರಾ ಇಲ್ಲ ಹಸು ಇಕ್ಕವಾಗೆ ಹೋಗಿ ಹಿಡ್ಕೊಂಡು ಗಬ ಗಬ ಅಂತ ತಿನ್ಬಿಡ್ತೀರಾ? ಇದು ಕೆರುಗಳು ಹೊಸಾವು ಸಾಕಾತಾಗವೆ. ಚರ್ಮವು ಚರ್ಮದವ ಎಷ್ಟು ಕೊಟ್ರಿ?
3,000. ಓಹೋ, ಜಾಸ್ತಿನೇ ಕೊಟ್ಬಿಟ್ಟಿದ್ದೀರಾ? ಹಾ, ಕಾಲ್ಕೇನ್ ಕಾಕ್ಯಣಕ್ ಹೋಯ್ರಿ, ತಲೆಗೆ ಹಾಕ್ಯಂಬಿಡ್ಬೇಕಾಯ್ತು ಸಾಕಾತಾಗಿರೋ. ಚರ್ಮದವಂತೆ, ಚರ್ಮದವ. ಏನ್ ನಾನ್ ನೋಡು ಚರ್ಮದವ? ಆ ಕಾಲದಾಗೆ ನಾನು ಚರ್ಮ ವಾದ್ಯಗಳ ಪ್ರವೀಣ. ಡೋಲು ಡಕ್ಕ ಡಬರಿಗೆ ಎಲ್ಲ ಬಾರಿಸಿ ಬಿಸಿ ಆಗ್ಬಿಟ್ಟಿದ್ ನಮ್ಮ ಅಮ್ಮನಲ್ಲಿ. ಅಭಯ, ನಮ್ಮ ಅಪ್ಪನ ಯಾರು ಗೊತ್ತಾ ನಿಂಕ? ಅಗಳಪ್ಪ, ಇದು ಆಕ್ಚುಲಿ ಇದು ಬೇಕಾಗಿರೋದು. ಈ ಪ್ರಶ್ನೆ ನನ್ನ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕು ಹೇಳಪ್ಪ? ಅವ್ರ ಅಪ್ಪನೋ ಯಾರೋ ನನ್ ಕೇಳಿದ್ರೆ ನಾನೇನು ಹೇಳಕ್ಕಾಗ್ತದ? ನೀವಾ? ಇವ್ರು ಯಜಮಾನ್ರು ಬಿಳ್ಯಾಕೋದ್ಲು, ನೀವಲ್ಲ? ನಾನಂತೂ ಅಲ್ಲ, ನಮ್ಮ ಅಮ್ಮರಾಣಿ ಅಲ್ಲ. ನಿಂಕ ಅಷ್ಟೊಂದು ಡೌಟ್ ಇದ್ರೆ ನಿಮ್ಮ ಅಮ್ಮನ ಕೇಳಬೇಕಾಗಿತ್ತು, ನಮ್ಮ ಅಪ್ಪನ ಯಾರು ಅಂತ. ನನ್ನ ಕೇಳಿದ್ರೆ ಹೌದು, ನೀನ್ ಏನ್ ಒಂದ್ ತಿಂಗಳ ನಿಂಕ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದು? ಫಾಲೋ ಏನೋ ಮಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ನೋಡ್ರಿ, ಏನಾರ ಅಷ್ಟು ಮನಸ್ಸು ಮಾಡ್ರಿ. ನಾನು 45 ವರ್ಷ ಆಗಿಬಿಟ್ಟದೆ, ಕಾದು ಕೆಂಡಾಗೇ ಬಿಟ್ಟಿದ್ದೀನಿ. ನೀವು ಒಂಥರ ಹಳೆ ಕಾಲದ ಬಂಗಾರ ಒಡವೆ ಒರಿಸಿ ಎತ್ತಿಕ್ದಂಗೆ ಕಾಣಿಸ್ತಾ ಇದ್ರಿ. ನಾನು ನೀನು ಮನಸ್ಸು ಮಾಡಿದ್ರೆ ಈ ಪ್ರಪಂಚಕ್ಕೆ ನಾವೇನ ಕೊಡುಗೆ ಕೊಡಬಹುದು. ಕೊಡೋಣ. ನೀನ್ ಇವಾಗ ಹಿಂಗೆ ತಲೆ ತಿಂತ ಇದ್ರೆ ಬಂಗಾರಪೇಟ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಪೊಲೀಸ್ ಸ್ಟೇಷನ್ನಾಗ ಕೊಟ್ಬಿಟ್ಟು ಹೋಗು. ಬಂಗಾರಪೇಟ್ ಪೊಲೀಸ್ ಸ್ಟೇಷನ್ ಎಲ್ಲ ನಮ್ ಶಿಡ್ಕ್ರೇ ಇರೋದು. ನಾನೇ ದಿಗಿ ಬೀಳ್ತೀನಿ. ಶಿವೇ ಶಂಕರ್ ನಮ್ ಚಿಕ್ಕಪ್ಪನು, ಶಂಕರ್ ಬಿದ್ರೆ ನಮ್ ದೊಡ್ಡಪ್ಪನು. ಪೊಲೀಸರ್ ನಂಗೆ ಮಾಡಲ್ಲ. ಹೌದಾ? ನೋಡ್ತೀಯಾ? ನೋಡ್ತೀನಿ ಬಿಡು. ನೋಡ್ತಾ ಇರು, ಇವಾಗ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಕೊಟ್ಬಿಟ್ಟು ಹೋಗು. ಏನೋ ಮಾಡ್ತಾಳಪ್ಪ, ಏನೋ ಲವ್ ಲೆಟರ್ ಬರಿತಾ ಇದ್ದಂಗ ಅವಳೆ. ಹಿಂದ ತಕ. ಏನಿದು? ಫೋನ್ ನಂಬರ್. ಫೋನ್ ನಂಬರ್ ಯಾರ್ದು? ನಿಮ್ಮ ಅಮ್ಮಂದ? ಅಲ್ಲ, ನಮ್ಮ ಅಪ್ಪಂದು. ಅವನ್ ಮುಷ್ಕೇನ ಹತ್ರ ನಂದೇನ್ ಕೆಲಸ? ಅಪ್ಪ ಸೊಮೆ, ನಂದು ಫೋನ್ ನಂಬರ್ ಅದು. ನಿಂದ? ಯಾವಾಗ ಮಾಡ್ಲಿ? ಯಾವಾಗನ ಮಾಡೋ, ನಮ್ಮ ಅಪ್ಪನೇ ರಿಸೀವ್ ಮಾಡ್ತಾನ. ಹೌದಾ? ನಮ್ಮ ಅಪ್ಪನ್ ತಾಗ ನೀನ್ ಮಾತಾಡಿದ್ರೆ ನಂದೇನೋ ಅಭ್ಯಂತರವಿಲ್ಲ. ಅಪಾಯ ಒಂಥರ ಇದು ಹಲಸಿನ ತೊಳ್ಳೆ ಜೇನು ತುಪ್ಪದಾಗ ಅದ್ದಿಗೇನ್ ತಿಂದಂಗ ಖುಷಿ ಆತದಪ್ಪ ನಮ್ಮ ಅಮ್ಮನಾಣ. ರೊಟ್ಟಿ ಜಾರಿ ತುಪ್ಪದಾಗ ಬಿದ್ದಬಿಡಂಗ ಅದೇ. ಏನನ್ನಾಗ್ಲಿ, ಈ ಹಳೆ ಮಾಡ್ಲು ಗಾಡಿಗಳ್ಕ ಅಷ್ಟು ಮರ್ಯಾದೆ ಇರ್ತದ, ಅಷ್ಟು ಗಟ್ಟಿಗಿರ್ತಾವಲ್ಲ ಅದಕ್ಕ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು, ನೀರ ಬಿಟ್ಟು. ಅಯ್ಯೋ, ಮುಂದಕ್ಕೆ ಬಗಲ್ ಸಾಯೆ. ಅದೇ ನೀರ ಬಿಟ್ಟು ಅಂತ ಕ್ಯಾಸೆಟ್ ಅಲ್ಲಿ ಸರಿಗ ಸ್ಟ್ರಕ್ ಆಗ್ಬಿಟ್ಟದ ನಮ್ಮ ಅಮ್ಮನಾಣೆ. ಅಂದಂಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ. ಗೀತಾ? ನನ್ನ ಹೆಸರು ಮಂಜು. ಮಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಆ ಬ್ರಹ್ಮನು. ಅಪ್ಪಯ್ಯ, ಒಳಕೋಗಿ ಯಾರಷ್ಟು ಡಿಸ್ಕಸ್ ಮಾಡ್ಕೊಂತೀವಿ. ಶಾನ ಕೆಲ್ಸಗಳವೆ ಎಲ್ಲ ಫಿಕ್ಸ್ ಆಗ್ಬಿಟ್ಟದೆ. ಮದ್ವೆ ಎಲ್ಲನೋ, ಚೌಟ್ರಿ, ರಿಸೆಪ್ಷನ್, ಆಮೇಲೆ ಶೋ. ಅಯ್ಯ, ಇದು ಅದೇನಂತಾರಲ್ಲಪ್ಪ, ಅಂದಂಗೆ ಫಸ್ಟ್ ನೈಟ್ ಎಲ್ಲಿ ಕರ್ಕೊಂಡು ಹೋಗ್ತೀಯ? ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಅದೇ ಮ್ಯಾನ್ಮರ್. ಮ್ಯಾನ್ಮರ್?
ಮ್ಯಾನ್ಮಾರ್ದಾಗ ಜನ ಎಲ್ಲ ನೋಡ್ತಾರೆ ನಾವು ಮ್ಯಾನ್ಮಾರ್ದಾಗ ಇದ್ರೆ ಅಪ್ಪ ಸೊಮೆ ಅದ್ ಮ್ಯಾಲಿನ ಮರ ಅಲ್ಲ, ಆ? ಮ್ಯಾನ್ಮಾರ್ ವಿದೇಶ ವಿದೇಶ. ಓಹೋ, ವಿದೇಶದಾಗ ಇರೋದು ಅದು ಮ್ಯಾನ್ಮಾರ್. ಓ ಎಲ್ಲೋದ್ರು ಅದೇ ಅಲ್ಲ. ಅಮೇರಿಕದಾಗ ವ್ಯವಸಾಯ ಮಾಡಿದ್ರು ಭೂಮಿಯಾಗೆ ಮಾಡ್ಬೇಕಲ್ಲಪ್ಪ. ಅಲ್ಲ ಹೋಗ್ಲಿ ಬಿಡು, ಇಲ್ಲೇ ಇದು ಕೊಂಡ್ರಾಜ್ನಳ್ಳಿ ಕರ್ಕೊಂಡು ಹೋಗ್ಬಿಡ್ತೀನಿ ನಾವು. ಅಮ್ಮನಾಣೆ ಸಾಕಾಗಿರ್ತದೆ. ಆಯ್ತು, ಬಾ ಹೋಗಲ್ಲ.